ರಾಹುಲ್ ಗಾಂಧಿ ಕಮಿಂಗ್ ಅಂಡ್ ಗೋಯಿಂಗ್ ಅಷ್ಟೇ. ರಾಹುಲ್ ಗಾಂಧಿ ಬಂದರು, ಕಾರ್ಯಕ್ರಮಕ್ಕೆ ತೆರಳಿದ್ರು. ಸೊ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಜೆ ವಾಪಸ್ ಬರ್ತಾರೆ, ವಾಪಸ್ ತೆರಳುತ್ತಾರೆ ಅಷ್ಟೇ, ಏನೂ ಇಲ್ಲ. ಬರ್ತಾರೆ, ಹೋಗ್ತಾರೆ, ಕಮಿಂಗ್ ಗೋಯಿಂಗ್ ಅಷ್ಟೇ. ಇದು ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅಂತೆ. ಕರೆಕ್ಟು, ಕಮಿಂಗ್ ಗೋಯಿಂಗ್. ಬಟ್ ನೀವ್ಯಾಕೆ ಹೋದ್ರಿ ಅಲ್ಲಿಗೆ? ಅವ್ರು ಬಂದರು, ಅವ್ರು ಹೋದ್ರು ಅನ್ನೋದಾದ್ರೆ ನೀವೇನು ಮಾಡಿದ್ರಿ ಅಲ್ಲಿ ಹೋಗ್ಬಿಟ್ಟು? ಅದನ್ನು ಹೇಳಿ ಅಂತಂದರೆ ಅದನ್ನು ಹೇಳಲ್ಲ ಅವರು. ಅದು ಗೌಪ್ಯ, ಅವೆಲ್ಲ ಕಾನ್ಫಿಡೆನ್ಸ್. ಏನು ಮಾತಾಡೋಕ್ಕಾಗತ್ತೀರಿ ಅಷ್ಟೇ ಅಂತ ಹೇಳ್ತಾರೆ. ಕೇಳಿಬೇಕಿದ್ರೆ ಹಾಗೆ ಹೇಳ್ತಾರೆ ಅವರು. ಭೇಟಿ ಮಾಡಿದ್ರೆ ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದ್ದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ. ಇಲ್ಲಿಂದ ಹೌದೌದು, ಮತ್ತೆ ಸಿಯಾಪ್ ಮಾಡೋಕ್ಕೂ ಬರ್ತಾ ಇತ್ತು. ಏನ್ ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋದ್ರೆ ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಪಾರ್ಟಿ ಇದನ್ನೇ ಹೈಕಮಾಂಡಿಗೆ ಹೇಳಕ್ ಕೇಳ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಇಡೀ ರಾಜ್ಯದಲ್ಲಿ ಬರೀ ಇದೊಂದೇ ಚರ್ಚೆ. ನಿಮ್ಮ ಬೆಂಬಲಿಗರು ಆ ಕಡೆಗೆ ನಿಂತ್ಕೊಂಡ್ಬಿಟ್ಟು 5 ವರ್ಷ ಅವರೇ ಪೂರ್ಣಾವಧಿ ಇರ್ತಾರೆ ಅಂತಾರೆ, ಆ ಕಡೆಗೆ ಬದಲಾವಣೆ ಆಗಬೇಕು ಅಂತ ಡಿ ಕೆ ಶಿ. ಏನು ಡ್ರಾಮಾ ಮಾಡ್ಕೊಂಡು ಸರ್ಕಾರ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಡ್ರಾಮಾ ಸರ್ಕಾರ ಅಂತ ಕರಿಬೇಕಿನ್ನು. ನೀವು ಬಂದು ನೋಡಿದ್ರೆ ಏನು ಗೊಂದಲ? ನೀವೇ ಗೊಂದಲ ಸೃಷ್ಟಿಸ್ತೀರಾ ಅಂತೀರಾ. ನಿಮ್ಮ ಜೊತೆಗಿರುವಂಥ ಬೆಂಬಲಿಗರು ಬಂದು ಮಾತನಾಡೋದು ಅದು ಯಾರು? ಅವರೇನು ಜೋಕರ್ಸ್ಗಳಾ? ಕರಿಬೇಕಾ ಹಿಂಗೆ ಅವ್ರ ಮೇಲೆ ಇನ್ನವ್ರನ್ನ? ಪವರ್ ಶೇರಿಂಗ್ ಬಗ್ಗೆ ಸಿಎಂ ಡಿ ಕೆ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಏನು ಮಾತುಕತೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಪವರ್ ಶೇರಿಂಗ್ ಓಕೆ, ಕೊಡ್ತಾರಾ ಕೊಡಲ್ವಾ? ಇವರೇ ಮುಂದುವರಿತಾರಾ ಇಲ್ವಾ? ಮಾರ್ಚ್ನಲ್ಲಿ ಬಜೆಟ್ ಮಂಡನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾಡಲೇಬೇಕೀಗ, ಬೇರೆ ಆಪ್ಷನ್ನೇ ಇಲ್ಲ. ಹೊಸದಾಗಿ ಬಂದಿರೋರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಈಗ ಸಿಎಂ ಸಿದ್ದರಾಮಯ್ಯನವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ನಂಬಕ್ಕಾಗಲ್ಲ. ಎಲ್ಲ ರೆಡಿಯಾಗಿ ಅವರು ಕೂಡ ಬಂದು ರೆಡಿ ಮಾಡ್ಕೊಂಡು ನಿಂತ್ಕೊಂಡು ಅವರೇ ಬಜೆಟನ್ನು ಮಂಡನೆ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಏನು ಹೇಳೋಕ್ಕಾಗುತ್ತೆ? ಪವರ್ ಶೇರಿಂಗ್ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಈ ಕಡೆಗೆ ಸಿದ್ದರಾಮಯ್ಯನವರು ಅಂಥದ್ದೇನೂ ಇಲ್ಲ, ಬಜೆಟನ್ನು ಮಂಡಿಸ್ತೀನಿ ಅನ್ನುವಂಥ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ಸೊ ಮಾರ್ಚ್ನ ಮೊದಲ ವಾರದಲ್ಲೇನೆ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಅದನ್ನು ಅವರು ಮಂಡಿಸಿದರೆ ಮತ್ತೊಂದು ದಾಖಲೆ ಕೂಡ ಬರೀತಾರೆ. ಆ ಆಸೆಯೂ ಕೂಡ ಅವ್ರ ಹತ್ರ ಇದೆ. ಗೊತ್ತಿಲ್ಲ, ಈಗ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡೋ ನಿಟ್ಟಿನಲ್ಲಿ ಈಗ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ